ಹಿಂದುತ್ವದ ಕಲ್ಪನೆ ಇದ್ದವರು ದೇಶ ರಾಜ್ಯವನ್ನ ಮುನ್ನಡೆಸಬೇಕು. ಹಿಂದುತ್ವ ರಾಷ್ಟ್ರದ ಕಲ್ಪನೆ ಇದ್ದವರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅಂತ ಕುಂಭಮೇಳದಲ್ಲಿ ಭಾಗಿಯಾದ ಡಿಕೆ ಶಿವಕುಮಾರ್ ಬಗ್ಗೆ ಯಶ್ಪಾಲ್ ಸುವರ್ಣ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಶಾಸಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯ ಮಾತನಾಡಿದ್ದು ಡಿಕೆ ಶಿವಕುಮಾರ್ ಮಾತ್ರ. ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳ್ತಾರೆ. ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಸುಳ್ಳನ್ನೇ ಮಾತಾಡ್ತಾ ಬಂದಿತ್ತು ಅಂತ ಹೇಳಿದ್ದಾರೆ. ಹಿಂದುತ್ವದ ಕಲ್ಪನೆ ಇದ್ದವರು ದೇಶ ರಾಜ್ಯವನ್ನ ಮುನ್ನಡೆಸಬೇಕು ಅಂತ ಕುಂಭಮೇಳದಲ್ಲಿ ಭಾಗಿಯಾದ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಯಶ್ಪಾಲ್ ಸುವರ್ಣ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಿಯೂ ನಾನು ಹೇಳಿದಲ್ಲ, ಹಿಂದುತ್ವ ರಾಷ್ಟ್ರೀಯತೆ ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಮನಸ್ಸು ಯಾರಿಗುಂಟು ಅವರು ನಮ್ಮ ದೇಶದ ರಾಜ್ಯದ ನೇತೃತ್ವವನ್ನು ವಹಿಸಬೇಕು. ಬಹುಶಃ ಇವತ್ತಿನ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದ್ರು ನಮ್ಮ ಡಿ ಕೆ ಶಿವರ್ ಅಂತ ಕಾಣ್ತದೆ. ಯಾಕೆಂದರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ, ಏಕೆಂದರೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ, ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ, ಸುಳ್ಳನ್ನೇ ಮಾತಾಡೋದು. ಯಾಕೆಂದರೆ ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕಿನ ಓಲೈಕೆ. ಆದರೆ ಡಿ ಕೆ ಶಿವರು ಸತ್ಯ ಸಂಗತಿಯನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದರು. ಡಿಕೆ ಶಿವಕುಮಾರ್ ಅವರ ಹಿಂದುತ್ವದ ಜಪವೇ ಕೇಸರಿ ಪಡೆಗೆ ಈಗ ಅಸ್ತ್ರ ಆಗಿದೆ. ಸಿಎಂಗೆ ಬೆದರಿಕೆ ಹಾಕೋದಿಕ್ಕೆ ಡಿಕೆ ಶಿವಕುಮಾರ್ ಹಿಂದೂ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಅಂತ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ನಡೆಯಿಂದ ಯಾರಿಗೆ ಬೆದರಿಕೆ ಅಂತ ಗೊತ್ತಾಗುತ್ತೆ. ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆ ವಿಚಾರವನ್ನ ಕಾದು ನೋಡೋಣ ಅಂತ ಹೇಳಿದ್ದಾರೆ ರವಿಕುಮಾರ್ ಅವರು. ಇನ್ನು ಖರ್ಗೆ ಆಕ್ಷೇಪಕ್ಕೆ ಕಾಂಗ್ರೆಸ್ ನಾಯಕರೇ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಆಲ್ರೆಡಿ ಹೊಡೆದಾಟ ಶುರು ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ಗೆ ಹೋದರು, ಮಹಾಕುಂಭಕ್ಕೆ ಹೋದರು. ಯಾಕೆ ಹೋದರು ಎಲ್ರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಥ್ರೆಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಹೋಗಿರ್ತಾರೆ. ಆದ್ದರಿಂದ ಇನ್ನು ಡಿಕೆ ಶಿವಕುಮಾರ್ ಅವರ ಹಿಂದುತ್ವ ಅಸ್ತ್ರ ಬಿಜೆಪಿಯಲ್ಲೂ ಕೂಡ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಉಡುಪಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಭವಿಷ್ಯ ನುಡಿದಿದ್ದಾರೆ. ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳಲ್ಲ. ದೊಡ್ಡವರು ಏನ್ ತೀರ್ಮಾನ ಮಾಡ್ತಾರೆ ನಮ್ಗೆಲ್ಲ ಗೊತ್ತಿಲ್ಲ. ಒಳ್ಳೆಯ ವಾತಾವರಣದಲ್ಲಿ ಗಾಳಿ ಬೀಸ್ತಾ ಇದೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಏನೂ ಆಗ್ಬೋದು ಮತ್ತು ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಾಗಲಿ ಶಾಶ್ವತ ಮಿತ್ರರಾಗಲಿ ಇಲ್ಲ ಅಂತ ಹೇಳುವಂಥ ಒಂದು ಪರಂಪರೆಗಳಿದೆಯಲ್ಲ, ಅದೆಲ್ಲ ಊರ್ಜಿತದಲ್ಲಿ ಇವತ್ತು ಇದೆ. ನಮ್ಗೆ ಗೊತ್ತಿಲ್ಲ, ನಮಗಿಂತ ದೊಡ್ಡವರೇನು ತೀರ್ಮಾನ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ. ಆದರೆ ಒಳ್ಳೆಯ ವಾತಾವರಣದ ಗಾಳಿಗಳು ಬೀಸ್ತಾ ಇದೆ ನಮಗಿರುವಂಥ. ಇದಿಷ್ಟು ಈವರೆಗಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದೀಗ FIR ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.